ಈ ಒಂದು ಬುಕ್ ಹಣದ ಬಗ್ಗೆ ತಿಳಿಸ್ಕೊಡುವಷ್ಟು ಯಾವ ಬುಕ್ ಕೂಡ ತಿಳಿಸ್ಕೊಡಲ್ಲ. ನಾನು ಮಾತಾಡ್ತಿರೋದು ಬಗ್ಗೆ ಬಂದು ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಬುಕ್, ಆಥರ್ ಬಂದು ರಾಬರ್ಟ್ ಕಿಯೋಸಕಿ. ಸೊ ಇದ್ರೊಳಗೆ ನನಗೆ ಒಂದು ಕಾನ್ಸೆಪ್ಟ್ ತುಂಬಾ ಇಷ್ಟ ಆಗಿದೆ. ಏನಪ್ಪ ಅಂದ್ರೆ ಬಡವರಾಗೆ ಯಾಕೆ ಉಳ್ಕೊಂಡಿದ್ದಾರೆ, ಶ್ರೀಮಂತರಾಗೆ ಯಾಕೆ ಉಳ್ತಾ ಇದ್ದಾರೆ ಅನ್ನೋ ಒಂದು ಕಾನ್ಸೆಪ್ಟ್, ಅಸೆಟ್ ಅಂಡ್ ಲಯಬಿಲಿಟೀಸ್. ಏನಪ್ಪ ಇದು ಅಸೆಟ್ ಅಂಡ್ ಲಯಬಿಲಿಟೀಸ್ ಅಂತ? ಲಯಬಿಲಿಟಿ ಮೀನ್ಸ್ ನಾವು ಏನು ಬೈ ಮಾಡಿರ್ತೀವೋ ಅದು ಪ್ರತಿ ತಿಂಗಳು ಪ್ರತಿ ದಿವಸ ನಮ್ಗೆ ಅದರಿಂದ ಖರ್ಚಾಗ್ತಾ ಇರುತ್ತೋ, ನಮ್ಮ ಪಾಕೆಟಿಂದ ದುಡ್ಡು ಹೋಗ್ತಾ ಇರುತ್ತೋ, ಅದನ್ನ ಲಯಬಿಲಿಟೀಸ್ ಅಂತ ಕರೀತಾರೆ. ಅಸೆಟ್ ಅಂತ ಅಂದ್ರೆ ನಾವು ಏನು ಬೈ ಮಾಡಿರ್ತೀವೋ ಅದರಿಂದ ಎಕ್ಸ್ಟ್ರಾ ಇನ್ಕಮ್ ಬರ್ತಾ ಇರುತ್ತೆ, ಅದನ್ನ ಅಸೆಟ್ ಅಂತ ಕರೀತಾರೆ. ಸೊ ಯಾರು ತುಂಬಾ ಶ್ರೀಮಂತ ವ್ಯಕ್ತಿಗಳು ಆಗ್ತಾ ಇರ್ತಾರೋ ಅವರು ಅಸೆಟ್ನ ಬಿಲ್ಡ್ ಮಾಡ್ತಾರೆ. ಯಾರು ಮಿಡಲ್ ಕ್ಲಾಸ್ ಆಗಿ ಉಳ್ಕೊಳ್ತಾ ಇರ್ತೀವೋ ನಾವೆಲ್ಲ ಲಯಬಿಲಿಟೀಸ್ನ ಬೈ ಮಾಡ್ತಾ ಇರ್ತೀವಿ. ಅದಕ್ಕೆ ನಮಗೆ ವೆಲ್ತ್ ಕ್ರಿಯೇಷನ್ ಆಗ್ತಾ ಇರಲ್ಲ. ಈ ಬುಕ್ಕಲ್ಲಿ ಪ್ರತಿ ಒಂದು ಕೂಡ ನಮ್ಮ ಮೈಂಡ್ ಸೆಟ್ ಹೆಂಗಿರುತ್ತೆ, ಮಿಡಲ್ ಕ್ಲಾಸ್ ಯಾವ ಥರ ಥಿಂಕ್ ಮಾಡ್ತಾರೆ, ಪ್ರತಿ ಒಂದು ತಿಳಿಸ್ಕೊಟ್ಟಿದ್ದಾರೆ. ಈ ಒಂದು ಬುಕ್ ನಮ್ಮ